ದರ್ಶನ್ ಅಂಡ್ ಗ್ಯಾಂಗ್ನ ಜಾಮೀನು ಭವಿಷ್ಯ ಸುಪ್ರೀಂ ಕಟಕಟೆಯಲ್ಲಿ ಈಗ ಅಡಕವಾಗಿದೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗುತ್ತೆ. ಹೈಕೋರ್ಟ್ ನೀಡಿದಂತಹ ಜಾಮೀನನ್ನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಅರ್ಜಿಯ ವಿಚಾರಣೆಯನ್ನು ಇವತ್ತಿಗೆ ನಿಗದಿಪಡಿಸಲಾಗಿತ್ತು. ಸುಪ್ರೀಂ ಕಟಕಟೆಯಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಭವಿಷ್ಯ ಏನಾಗಲಿದೆ ಅನ್ನುವಂತಹ ಟೆನ್ಷನ್ ಈಗ ದರ್ಶನ್ ಅಂಡ್ ಗ್ಯಾಂಗ್ಗೆ. ದರ್ಶನ್ ಜಾಮೀನು ಭವಿಷ್ಯ ಸುಪ್ರೀಂನಲ್ಲಿ ಜಾಮೀನು ರದ್ದು ಕೋರಿರುವ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ನಟ ದರ್ಶನ್ ಅಂಡ್ ಪವಿತ್ರ ಸೇರಿದಂತೆ ಒಟ್ಟು 7 ಆರೋಪಿಗಳಿಗೆ ಈಗ ಸಂಕಷ್ಟ ಮನೆ ಮಾಡಿದೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ ಜಾಮೀನು ಅರ್ಜಿಯನ್ನ ತೆಗೆದುಕೊಳ್ತಾರೆ. ಹೈಕೋರ್ಟ್ ಷರತ್ತುಬದ್ಧ ಬೇಲ್ ಮೇಲೆ ಈಗ ಆರೋಪಿಗಳೆಲ್ಲರೂ ಕೂಡ ಹೊರಗಿದ್ದಾರೆ. ಸುಪ್ರೀಂ ಕಟಕಟೆಯಲ್ಲಿ ಈಗ ನಟ ದರ್ಶನ್ ಅಂಡ್ ಗ್ಯಾಂಗ್ ಭವಿಷ್ಯ ಏನಾಗುತ್ತೆ? ಸುಪ್ರೀಂ ಕೋರ್ಟ್ ಏನಾದ್ರೂ ಈ ಜಾಮೀನನ್ನ ವಜಾಗೊಳಿಸಿದಂತಹ ಸಂದರ್ಭದಲ್ಲಿ ಮತ್ತೆ ಜೈಲು ಪಾಲಾಗಬೇಕಾದಂತಹ ಪರಿಸ್ಥಿತಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಒದಗಿ ಬರುತ್ತೆ. ಅಥವಾ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನನ್ನ ಮುಂದುವರಿಸೋದಕ್ಕೇನಾದರೂ ಅನುಮತಿಯನ್ನ ಕೊಟ್ಟರೆ ಆಗ ಸಮಸ್ಯೆಯಿಂದ ಅವರು ಪಾರಾದ ಹಾಗೆ. ಸದ್ಯ ಏನಾಗುತ್ತೆ ಅನ್ನುವಂತಹ ತಳಮಳ ಈಗ ಅವರ ಇಡೀ ಟೀಮ್ನಲ್ಲಿ ಕಾಡ್ತಾ ಇದೆ. ಒಟ್ಟು 7 ಜನ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಈ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ 7 ಆರೋಪಿಗಳಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಹೈಕೋರ್ಟ್ ಅವರಿಗೆ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿದೆ. ಕೆಲವರು ಕೋರ್ಟ್ಗೆ ಹೋಗಿ ಮತ್ತೆ ರಾಜ್ಯದ ಹಲವೆಡೆ ಸುತ್ತೋದ್ಲಿಕ್ಕೆ ಮತ್ತೆ ಬೇರೆ ರಾಜ್ಯಗಳಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ನಿಂದ ಪರ್ಮಿಷನ್ ತಗೊಂಡು ಹೋಗ್ತಾ ಇದ್ದಾರೆ. ಈಗ ದರ್ಶನ್ ಕೂಡ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಮೊನ್ನೆ ಅಷ್ಟೇ ರಾಜಸ್ಥಾನಕ್ಕೆ ಹೋಗಿ ಬಂದರು. ಇವತ್ತಷ್ಟೇ ಅವರು ರಿಟರ್ನ್ ಕೂಡ ಆಗಿದ್ದಾರೆ. ಇದೆಲ್ಲದರ ಮಧ್ಯೆ ಅವರಿಗೆ ಇವತ್ತು ಬಹಳ ಟೆನ್ಷನ್ ಅನ್ನ ಆವರಿಸ್ಕೊಂಡಿದೆ. ಏನಾಗುತ್ತೋ ಏನು ಅಂತ. ಯಾಕಂದ್ರೆ ದರ್ಶನ್ ಇಲ್ಲಿ ಪ್ರಭಾವಿ ಒಬ್ಬ ನಟ, ಆತನಿಗೆ ಹಲವಾರು ಅಭಿಮಾನಿಗಳ ಸಂಖ್ಯೆ ದೊಡ್ಡದಿದೆ. ಹಾಗಾಗಿ ಜಾಮೀನನ್ನು ಕೊಡಬಾರದು, ಇದನ್ನ ಕ್ಯಾನ್ಸಲ್ ಮಾಡಿ ಅಂತ ಅರ್ಜಿಯನ್ನು ಹಾಕೊಳ್ಳಲಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಹೆಚ್ಚುವರಿ ದಾಖಲೆಗಳು ಸಲ್ಲಿಕೆಯಾಗಿವೆ. ಚಾರ್ಜ್ ಶೀಟ್ ಸೇರಿದಂತೆ ತಾಂತ್ರಿಕ ದಾಖಲೆಗಳನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ದಾಖಲೆಗಳದಾಗಿದೆ. ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡುತ್ತಾ? ಜಾಮೀನು ಆದೇಶ ವಜಾಗೊಳಿಸಿದ್ರೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ ಇಡೀ ಟೀಮ್. ಸುಪ್ರೀಂ ಕೋರ್ಟ್ಗೆ ಹೆಚ್ಚುವರಿ ದಾಖಲೆಗಳನ್ನು ಈಗಾಗಲೇ ತನಿಖಾ ತಂಡ ಸಬ್ಮಿಟ್ ಮಾಡಿದೆ. ಚಾರ್ಜ್ ಶೀಟ್ ಸೇರಿದಂತೆ ತಾಂತ್ರಿಕ ದಾಖಲೆಗಳು ಏನೆಲ್ಲವನ್ನೂ ಕೂಡ ಇಲ್ಲಿಯವರೆಗೂ ಕಲೆ ಹಾಕಿದ್ದಾರೆ, ಅದೆಲ್ಲವನ್ನೂ ಕೂಡ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಮತ್ತು ಈ ಜಾಮೀನನ್ನು ಯಾಕೆ ವಜಾಗೊಳಿಸಬೇಕು ಅನ್ನೋ ವಿಷಯವಾಗಿಯೂ ಕೂಡ, ಕ್ಯಾನ್ಸಲ್ನ ಮಾಡಬೇಕು ಅನ್ನೋ ವಿಷಯವಾಗಿಯೂ ಕೂಡ ಕೋರ್ಟ್ ಗಮನಕ್ಕೆ ತರಲಿದ್ದಾರೆ. ಇವತ್ತು ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸೋ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಮಾನಕ್ಕೆ ಬರುತ್ತೆ ಅನ್ನೋದು ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಹಲವಾರು ರೀಸನ್ಸ್ ಇದೆ. ಪ್ರಭಾವಿ ಇದ್ದಾರೆ ನಟ, ಆತನಿಗೆ ದೊಡ್ಡ ಫ್ಯಾನ್ ಬೇಸ್ ಇದೆ. ಸಾಕ್ಷ್ಯನಾಶ ಆಗುವಂತಹ ಸಾಧ್ಯತೆ ಇದೆ. ಮತ್ತು ಇಡೀ ಫ್ಯಾಮಿಲಿ ಏನಿದೆ, ರೇಣುಕಾ ಸ್ವಾಮಿಯ ಫ್ಯಾಮಿಲಿ, ಅವ್ರಿಗೂ ಕೂಡ ಒಂದು ಆತಂಕ ಇದೆ. ಮಗನನ್ನು ಕಳ್ಕೊಂಡಿದ್ದಾರೆ, ನ್ಯಾಯ ಬೇಕು ಅಂತ ಕುಟುಂಬ ಕೇಳ್ತಾ ಇದೆ. ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಇದೆ. ಇದೆಲ್ಲದರ ಆಧಾರದ ಮೇಲೆ ಇದನ್ನು ವಜಾಗೊಳಿಸಿ ಅನ್ನುವಂಥ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ದರ್ಶನ್ ಒಬ್ಬ ನಟ, ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ, ಅದರಲ್ಲಿ ಡೌಟ್ ಇಲ್ಲ. ಆದರೆ ಆ ಅಭಿಮಾನಿ ಬಳಗ ಈ ಕೇಸ್ನಲ್ಲಿ ಯಾವ ರೀತಿ ಪಾತ್ರವನ್ನು ವಹಿಸುತ್ತೆ ಅನ್ನೋದು ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಆಗುತ್ತೆ. ಸಾಕ್ಷ್ಯ ತಿರುಚುವ ಸಾಧ್ಯತೆ ಬಗ್ಗೆ ಹೈಕೋರ್ಟ್ ಪರಿಗಣಿಸಿಲ್ಲ. ಸಾಕ್ಷ್ಯ ನಾಶ ಆಗಬಹುದು ಅನ್ನೋದು ಈ ಪ್ರಕರಣದಲ್ಲಿ ಪ್ರಮುಖವಾಗಿದೆ. ಆದರೆ ಅದನ್ನೇ ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಹಾಗಾಗಿ ನೀವು ಅದನ್ನು ಕನ್ಸಿಡರ್ ಮಾಡಿ ಅಂತ ಕೇಳಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಬಲವಂತವಾಗಿ ಅಪಹರಿಸಿದ್ದಾರೆ ಚಿತ್ರದುರ್ಗದಿಂದ. ಅದನ್ನು ಕಿಡ್ನಾಪ್ ಮಾಡಿರೋದು ಆ ವ್ಯಕ್ತಿಯನ್ನ. ಇದು IPC ಸೆಕ್ಷನ್ 364 ಅಡಿ ಅಪರಾಧವಾಗುತ್ತೆ ಅನ್ನೋದನ್ನ, ಅಂದರೆ ಇಡೀ ಕೇಸ್ ಆರಂಭದಿಂದ ಕಿಡ್ನಾಪ್ನಿಂದ ಹತ್ಯೆ ಮತ್ತು ಅದನ್ನು ಬಿಸಾಕಿ ಹೋಗಿದ್ದು, ಸಾಕ್ಷ್ಯ ನಾಶ ಮಾಡಲಿಕ್ಕೆ ಪ್ರಯತ್ನಿಸಿದ್ದು, ಇಷ್ಟು ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಸಾಕ್ಷಿ ದಾಖಲೆ ಪರಿಗಣಿಸದೆ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಹಲವಾರು ಟೆಕ್ನಿಕಲ್ ಸಾಕ್ಷ್ಯಗಳು ಕೂಡ ಇದೆ. ಮೌಖಿಕವಾಗಿ ಅದನ್ನು ನೋಡಿದವರು ಪ್ರತ್ಯಕ್ಷದರ್ಶಿಗಳ ಸಾಕ್ಷ್ಯವೂ ಕೂಡ ಇದೆ. ಸಾಂದರ್ಭಿಕ ಸಾಕ್ಷ್ಯ, ಲ್ಯಾಬ್ ವರದಿ, ಆರೋಪಿಗಳ ಬಟ್ಟೆ, ಶೂ, ಚಪ್ಪಲಿ, ಇದೆಲ್ಲವನ್ನೂ ಕೂಡ ಏನು ಸಂಗ್ರಹ ಮಾಡಿದ್ದಾರಲ್ಲ ಅದೆಲ್ಲವೂ ಕೂಡ ಎವಿಡೆನ್ಸ್ ಆಗಿ ಉಳ್ಕೊಂಡಿದೆ. CCTV ಘಟನಾ ಸ್ಥಳದಲ್ಲಿ ಆರೋಪಿಗಳ ಓಡಾಟದ ದೃಶ್ಯವೂ ಕೂಡ ಲಭ್ಯವಾಗಿದೆ. ಆರೋಪಿಗಳಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂದರೆ ಆರೋಪಿಗಳಲ್ಲಿ ಬಂದಿದ್ದು ಅದಕ್ಕೆ ಎವಿಡೆನ್ಸ್ ಆಗಿ ನಮಗೆ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಆರೋಪಿಗಳ ಮೊಬೈಲ್ನಲ್ಲಿ ಸಂತ್ರಸ್ತನ ಫೋಟೋ ಕೂಡ ಪತ್ತೆಯಾಗಿದೆ. ಇವನೇನಾ ಆ ವ್ಯಕ್ತಿ ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ಳಿಕ್ಕೆ ಫೋಟೋಗಳನ್ನು ಒಬ್ರಿಗೊಬ್ರು ಕಳಿಸ್ಕೊಂಡಿರೋದು, ಇದೆಲ್ಲವೂ ಕೂಡ ಆರೋಪಿಗಳ ಮೊಬೈಲಲ್ಲಿದೆ. ಇಂತಹ ಸಾಕ್ಷ್ಯ ಪರಿಗಣಿಸಲು ಈಗ ಹೈಕೋರ್ಟ್ ಅದನ್ನು ಪರಿಗಣಿಸಿರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಇದನ್ನು ಪರಿಗಣಿಸಬೇಕು. ದರ್ಶನ್ ಒಬ್ಬ ನಟ, ಪ್ರಭಾವಿ,
ದೊಡ್ಡ ಫ್ಯಾನ್ ಬೇಸ್ ಇರೋದ್ರಿಂದ ಇದೆಲ್ಲವನ್ನು ಕೂಡ ಮಾನ್ಯ ಮಾಡಬೇಕು, ಸಾಕ್ಷ್ಯ ನಾಶ ಆಗಬಹುದಾದಂತಹ ಸಾಧ್ಯತೆ ಅಂತ. ಈಗ ಹೈಕೋರ್ಟ್ ಇಲ್ಲಿವರೆಗೂ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿತ್ತು. ಈ ನಡುವಲ್ಲಿ ಅವರೆಲ್ಲಾದರೂ ಲೋಪ ಎಸಗಿದ್ದಾರಾ ಅನ್ನೋದರ ಬಗ್ಗೆಯೂ ಕೂಡ ಈ ಕಡೆ ದರ್ಶನ್ ಅಂಡ್ ಗ್ಯಾಂಗ್ನ ಪರವಾದಂತಹ ವಕೀಲರು ವಾದವನ್ನು ಮಾಡ್ತಾರೆ. ಇಲ್ಲಿಯವರೆಗೂ ಕೂಡ ಏನು ನಿಯಮ ಇದೆ ಅದರ ಪ್ರಕಾರವಾಗಿ ಇವರು ನಡ್ಕೊಂಡಿದ್ದಾರೆ, ಮುಂದೆ ಕೂಡ ಆತಂಕ ಬೇಡ ಅನ್ನೋ ನಿಟ್ಟಿನಲ್ಲಿ ಅವರ ವಾದವೂ ಕೂಡ ಇರಲಿದೆ. ಒಟ್ಟಿನಲ್ಲಿ ಏಪ್ರಿಲ್ 2 ಏನಾಗುತ್ತೆ ಎತ್ತ ಅನ್ನುವಂತಹ ಆತಂಕ ಸಹಜವಾಗಿ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಎಷ್ಟೊತ್ತಿಗೆ ಈ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗುತ್ತೆ? ದಿವ್ಯಾ, ಇವತ್ತು ಬೆಳಗ್ಗೆ ಇದು ವಿಚಾರಣೆಗೆ ಪಟ್ಟಿಯಾಗಿತ್ತು, 35ನೇ ಐಟಮ್ ನಂಬರಲ್ಲಿ ಪಟ್ಟಿಯಾಗಿತ್ತು. ಆದರೆ ಈವರೆಗೂ ಕೂಡ ಅದು ವಿಚಾರಣೆ ನಡೆದಿಲ್ಲ. ಹೀಗಾಗಿ ಮಧ್ಯಾಹ್ನದ ಬಳಿಕ ಈ ಒಂದು ವಿಚಾರವನ್ನು ವಕೀಲರು ಪ್ರಸ್ತಾಪ ಮಾಡಲಿಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಈಗ ಲಂಚ್ ಬ್ರೇಕ್ ಇರುವಂಥದ್ದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೀಠ ಕೂಡ ಕೂತ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಜಡ್ಜ್ಗಳು ಬಂದಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆ ಅಂದರೆ ಟೆಕ್ನಿಕಲಿ ಆಗಿ ನೋಡೋದಾದರೆ ಈ ಹಿಂದೆ ಪ್ರಕರಣದ ವಿಚಾರಣೆ ನಡೆಸಿ ನೋಟಿಸ್ ಸಾರು ಮಾಡಬೇಕಾದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿ JB ಪದ್ರಿವಾಲಾ ಮತ್ತು ನ್ಯಾಯಮೂರ್ತಿ ಮಹಾದೇವನ್ ಅವರು ಇದ್ರು. ಆದರೆ ಇವತ್ತು ಪೀಠದಲ್ಲಿ ನ್ಯಾಯಮೂರ್ತಿ JB ಪದ್ರಿವಾಲ್ ಅವರ ಜೊತೆಗೆ ವಿಶ್ವನಾಥನ್ ಅವರು ಪೀಠದಲ್ಲಿ ಕೂತಿದ್ದಾರೆ. ಹೀಗಾಗಿ ಟೆಕ್ನಿಕಲಿ ನೋಡೋದಾದ್ರೆ ಈ ಒಂದು ಪೀಠಕ್ಕೆ ವಿಚಾರಣೆ ಮಾಡಲಿಕ್ಕೆ ಅವಕಾಶ ಬರಲ್ಲ. ಆದರೆ ಹಿರಿಯ ನ್ಯಾಯಾಧೀಶರು JB ಪದ್ರಿವಾಲ್ ಅವರು ಸಿಮಿಲರ್ ಜಡ್ಜ್ ಆಗಿರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟ್ರಕ್ಷನ್ ಕೊಡುವಂಥ ಅಧಿಕಾರ ಅವರಿಗಿರುತ್ತೆ. ಹೀಗಾಗಿ ಮಧ್ಯಾಹ್ನ 2 ಗಂಟೆಯ ಬಳಿಕ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಮುಂದಿನ ವಿಚಾರಣೆ ದಿನಾಂಕವನ್ನು ನಿಗದಿಪಡಿಸುವಂಥದ್ದು ಅಥವಾ ಬೇರೆ ಏನಾದರೂ ನಿರ್ದೇಶನಗಳನ್ನು ಏನಾದರೂ ಕೊಡ್ತಾರಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಈ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಕೂಡ ಶುರುವಾಗಿರುವಂಥದ್ದು. ಸರ್ಕಾರಿ ಪರ ವಕೀಲರು ಕೂಡ ಈಗ ಕೋರ್ಟ್ ಹಾಲ್ನಲ್ಲಿ ಉಪಸ್ಥಿತರಿದ್ದಾರೆ. ಅವರು ಜಡ್ಜ್ಗಳು ಬಂದ ಕೂಡಲೇ ಈ ಒಂದು ಪ್ರಸ್ತಾಪವನ್ನು ಮಾಡುವಂಥದ್ದು ಮತ್ತು ವಿಚಾರಣೆಗೆ ಎಷ್ಟು ಅನಿವಾರ್ಯತೆ ಇದೆ ಮತ್ತು ಅದರ ತುರ್ತು ಏನಿದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದಾದ ಬಳಿಕ ವಿಚಾರಣೆ ನಡಿಬೇಕಾ ಅಥವಾ ಯಾವಾಗ ನಡಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟತೆ ಸಿಗುವ ಸಾಧ್ಯತೆಗಳಿದ್ದಾವೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್, ನಿಮ್ಮೆಲ್ಲ ಮಾಹಿತಿಗೆ. ಬೆಳಗ್ಗೆ ಇದರ ಬಗ್ಗೆ ಅರ್ಜಿಯನ್ನು ಕೈಗೆತ್ಕೊಳ್ತೀವಿ ಅಂತ ಹೇಳಲಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ವಿಚಾರಣೆಯನ್ನು ಆರಂಭ ಮಾಡಿಲ್ಲ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆರಂಭ ಆಗುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಇಡೀ ಆರೋಪಿಗಳು ಏನು ಬೇಲ್ ಮೇಲೆ ಹೊರಗಿದ್ದಾರೆ ಅವರೆಲ್ಲರೂ ಕೂಡ ಒಂದು ಟೆನ್ಷನ್ ಇದ್ದೇ ಇದೆ. ಏನಾಗುತ್ತೆ, ಮತ್ತೆ ಜೈಲು ಪಾಲಾಗಬೇಕಾದಂತಹ ಅನಿವಾರ್ಯತೆ ಬರುತ್ತಾ, ಹಿಂದೆ ಜೈಲಿನಲ್ಲಿ ಅನುಭವಿಸಿದಂತಹ ಸಮಸ್ಯೆಗಳು ಮತ್ತೆ ಮರುಕಳಿಸುತ್ತಾ ಅನ್ನುವಂತಹ ಆತಂಕ ತಳಮಳ ಸಹಜವಾಗಿ ಆರೋಪಿಗಳಲ್ಲಿ ಇದ್ದೇ ಇದೆ. ಇವರೆಲ್ಲರೂ ಈಗ ಈ ಕೇಸ್ನಿಂದ ಮುಕ್ತರಾಗಿ ಹೊರಗಿರೋದಲ್ಲ, ಬದಲಾಗಿ ಹೈಕೋರ್ಟ್ ಕೊಟ್ಟಿರುವಂತಹ ಷರತ್ತುಬದ್ಧ ಜಾಮೀನಿನ ಮೇಲೆ ಇವರೆಲ್ಲರೂ ಹೊರಗಿರೋದು. ಅದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಇದನ್ನು ರದ್ದುಗೊಳಿಸಿ ಅಂತ. ಈಗ ಅದರ ಅವಶ್ಯಕತೆ ಏನು ಮತ್ತು ಯಾಕಾಗಿ ಇದನ್ನು ರದ್ದುಗೊಳಿಸಬೇಕು, ಅಂತಹ ಪಾತ್ರಗಳನ್ನು ಈ ಆರೋಪಿಗಳು ಏನು ಮಾಡ್ತಾರೆ ಅನ್ನೋದರ ಬಗ್ಗೆ ಪ್ರಮುಖವಾಗಿ ವಾದ ಪ್ರತಿವಾದ ಎರಡೂ ಕೂಡ ಆಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ ಪರವಾಗಿ ಅವರ ಪರ ವಕೀಲರು ಯಾಕೆ ಜಾಮೀನನ್ನು ಮುಂದುವರಿಸಬೇಕು ಅನ್ನೋದರ ವಿಷಯವಾಗಿ ಕೂಡ ಒಂದಷ್ಟು ವಿಷಯಗಳನ್ನ ಉಲ್ಲೇಖ ಮಾಡ್ತಾರೆ. ಬಟ್ ಇಲ್ಲಿ ಹೈಕೋರ್ಟ್ ಇವರಿಗೆ ಜಾಮೀನು ಕೊಟ್ಟಿದೆ, ಆದರೆ ಇಲ್ಲಿ ಸಾಕ್ಷ್ಯಗಳೇನಿದೆ ಅದನ್ನೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿದಿದ್ರೆ ಅವ್ರಿಗೆ ಜಾಮೀನು ಕೊಡಬಾರ್ದಿತ್ತು ಅನ್ನೋದನ್ನ ವಾದಿಸ್ತಾ ಇದ್ದಾರೆ. ಆ ವಿಷಯವಾಗಿ ಈಗ ಸುಪ್ರೀಂ ಕೋರ್ಟ್ ಗಮನಕ್ಕೂ ಕೂಡ ತರ್ತಾರೆ.